ಅವರು ಹೋರಾಟದ ಹಾದಿ ಏನಿದೆ ಅದು ಟಾರ್ಗೆಟ್ ಆಗೋದಕ್ಕೆ ಕಾರಣ ಆಯ್ತಾ ಅಂತ. ಯಾಕಂದ್ರೆ ನೀವು ಲೀಡಲ್ಲಿ ಇದ್ದೀರಾ ಅಂತ ಗೊತ್ತಾಗಿದ ತಕ್ಷಣ ಅದಕ್ಕೊಂದು ಜಾತಿ ಬರುತ್ತೆ, ರಾಜಕೀಯ ಆಗುತ್ತೆ, ಜೊತೆಗೆ ಪ್ರಮೋಷನ್ಗೆ ಅಷ್ಟು ಖರ್ಚು ಮಾಡಿದ್ದಾರೆ ಇಷ್ಟು ಖರ್ಚು ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿಗಳು ಕೇಳಿ ಬರುತ್ತೆ. ಸೊ ಒಂದು ರಾಜಕೀಯ ಯಾವತ್ತೂ ನಾನು ಬಿಗ್ ಬಾಸ್ ಅಲ್ಲಿ ರಾಜಕೀಯ ನೋಡೇ ಇಲ್ಲ, ಜಾತಿನೂ ನೋಡಿಲ್ಲ. ಯಾರು ಡಿಸರ್ವ್ ಕಂಟೆಸ್ಟೆಂಟ್ ಇದ್ದಾರೋ ಅವ್ರು ವಿನ್ ಆಗ್ತಾ ಇದ್ರು ಅಷ್ಟೇ. ಸೊ ಇದೆಲ್ಲ ಮಾಡಿದ್ದು ನೋಡಿದ್ರೆ ಅಶ್ವಿನಿ ಅವರನ್ನ ಏನು ಟಾರ್ಗೆಟ್ ಮಾಡಿರೋ ಸಂಖ್ಯೆ ಜಾಸ್ತಿನೇ ಇತ್ತು ಬಿಡಿ. ಸೊ ಈ ಜಾತಿ ರಾಜಕೀಯದ ಕಡೆ ಟರ್ನ್ಔಟ್ ಆಗಿದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ನನಗೆ ತುಂಬಾ ಆಶ್ಚರ್ಯ ಆಗ್ತದೆ. ಜೊತೆಗೆ ಇರಿ ಕರವೇನು ಕೂಡ ಎಳ್ಕೊಂಡ್ ಬಂದ್ರು, ಕರವೇನು ಕೂಡ ಕಾಲ್ ಎಳೆದ್ರು, ಕರ್ವೆಗೂ ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು, ಕರ್ವೆ ಅವರು ಗೆಲ್ಸೋದಕ್ಕೆ ಈ ತರ ಎಲ್ಲ ಮಾಡ್ತಿದ್ದಾರೆ ಅಶ್ವಿನಿನ ಅಂತ ಹೇಳ್ಬಿಟ್ಟು. ಅಲ್ಲ, ಈಗ ನಾನು ಒಬ್ಬ ಕಲಾವಿದೆ, ಹೌದು, ಅದನ್ನ ಪಕ್ಕಕ್ಕೆ ಇಡೋದಾದ್ರೆ ನಾನು ಎಲ್ಲಿಂದ ಬಂದಿರೋ, ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ಕುಟುಂಬದ ಒಬ್ಬಳು ಹೆಣ್ಣು ಮಗಳು. ನಾನು ಯಾವಾಗ್ಲೂ ಹೇಳ್ತೀನಿ, ಅದು ನನ್ನ ತಂದೆ ಆದ್ಮೇಲೆ ನಾನು ಯಾರನ್ನಾದ್ರೂ ತುಂಬಾ ಪ್ರೀತಿಸ್ತೀನಿ ಅಥವಾ ನಾನು ಗೌರವಿಸ್ತೀನಿ ಅಂದ್ರೆ ಅದು ನನಗೆ ಒಂದು ಕನ್ನಡದ ದೀಕ್ಷೆನ ಕೊಟ್ಟಂತ ಟಿ.ಎನ್. ನಾರಾಯಣ ಗೌಡ್ರು ನಾನು ಪ್ರೀತಿಸ್ತೀನಿ, ನನ್ನ ತಂದೆಯವರು. ಹಾಗಾಗಿ ಆ ಕುಟುಂಬದವರು ನನ್ನ ಕುಟುಂಬದ ಒಬ್ಬ ಹೆಣ್ಣು ಮಗಳಿಗೆ ನೀವು ವೋಟ್ ಮಾಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಎಲ್ಲರೂ ಅವ್ರವ್ರದೇ ವಿಭಾಗಗಳಲ್ಲಿ ಅವ್ರವ್ರವರೇ ಒಂದು ಐಡೆಂಟಿಟಿ ಇಟ್ಕೊಂಡಿರ್ತಾರೆ. ಈಗ ಒಂದು IT ಸೆಕ್ಟರ್ ಕೆಲಸ ಮಾಡಿದ್ರೆ ಹೌದಪ್ಪ ಅಲ್ಲಿ ನಾನು ಓಟನ್ನ ಕೇಳ್ತೀನಿ ಅಂತ ಹೇಳ್ತಾರೆ. ಅಥವಾ ಯಾವುದೋ ಒಂದು ಬೇರೆ ಎಲ್ಲೋ ಒಂದ್ ಕಡೆ ಆದ್ರೆ, ಈಗ ನಿಮ್ಮ ಮೀಡಿಯಾ ಫೀಲ್ಡ್ ಎಲ್ಲೋ ಆದ್ರೆ ಇವ್ರು ನಮ್ಮ ವಿಭಾಗಕ್ಕೆ ಸಂಬಂಧಪಟ್ಟವರು ಅಂತ ಹೇಳ್ತಾರೆ. ಈಗ ನಾನು ಇಂಥ ದೊಡ್ಡ ಸಂಘಟನೆಯಲ್ಲಿ 20 ವರ್ಷದ ನನ್ನ ಪ್ರಯಾಣ ಇದೆ, 1-2 ಅಲ್ಲ. ನಾಡು ನುಡಿ ನೆಲ ಜಲ ಭಾಷೆ ಅಂತ ಬಂದ್ರೆ ಕೇಸು ಹಾಕ್ಸ್ಕೊಂಡಿದೀನಿ, ಜೈಲ್ಗೆ ಹೋಗಕ್ಕೂ ಹೆದರ್ಕೊಂಡಿಲ್ಲ. ನನ್ನ ಹೋರಾಟಗಳು ಎಷ್ಟೋ ಇದೆ ಆ ವಿಚಾರದಲ್ಲಿ. ಈ ತರ ಇದ್ದಾಗ ನಮ್ಮ ಕುಟುಂಬದ ಹೆಣ್ಣು ಮಗಳು ಅಂತ ಯಾಕೆ ಹೇಳ್ಕೋಬಾರ್ದು? ಅವ್ರು ಹೇಳಿದಿಷ್ಟೇ, ನಮ್ಮ ಹೋರಾಟಗಾರ್ತಿ, ಕನ್ನಡದ ಹೋರಾಟಗಾರ್ತಿ ಅಂದ್ರೆ ಹೊರತಾಗಿ ಬೇರೆಯವ್ರ ಕನ್ನಡಿಗರು ಅಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅವರು ಕನ್ನಡಿಗರೇ, ಇವರು ನಮ್ಮ ಕನ್ನಡದ ಹೋರಾಟಗಾರ್ತಿ, ನಮ್ಮ ಮನೆ ಮಗಳು ಅಂತ ಹೇಳ್ಕೊಂಡ್ರು ಅಷ್ಟೇನೆ. ಇವ್ರಿಗೆ ವೋಟ್ ಮಾಡಿ, ವೋಟ್ ಮಾಡೋದು ಬಿಡೋದು ನಿಮ್ಗೆ ಇಷ್ಟ, ಬಟ್ ನಮ್ಮ ಮನೆ ಸದಸ್ಯಗೆ ನೀವು ವೋಟ್ ಮಾಡಿ ಅಂತ ಕೇಳಿದ್ರಲ್ಲಿ ಯಾವ್ದು ತಪ್ಪಿಲ್ಲ. ಅಶ್ವಿನಿ ಅವರು ಹೋರಾಟದ ಹಾದಿ ಏನಿದೆ ಅದು ಟಾರ್ಗೆಟ್ ಆಗೋದಕ್ಕೆ ಕಾರಣ ಆಯ್ತಾ ಅಂತ. ಯಾಕಂದ್ರೆ ನೀವು ಲೀಡಲ್ಲಿ ಇದ್ದೀರಾ ಅಂತ ಗೊತ್ತಾಗಿದ ತಕ್ಷಣ ಅದಕ್ಕೊಂದು ಜಾತಿ ಬರುತ್ತೆ, ರಾಜಕೀಯ ಆಗುತ್ತೆ, ಜೊತೆಗೆ ಪ್ರಮೋಷನ್ಗೆ ಅಷ್ಟು ಖರ್ಚು ಮಾಡಿದ್ದಾರೆ ಇಷ್ಟು ಖರ್ಚು ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿಗಳು ಕೇಳಿ ಬರುತ್ತೆ. ಸೊ ಒಂದು ರಾಜಕೀಯ ಯಾವತ್ತೂ ನಾನು ಬಿಗ್ ಬಾಸ್ ಅಲ್ಲಿ ರಾಜಕೀಯ ನೋಡೇ ಇಲ್ಲ, ಜಾತಿನೂ ನೋಡಿಲ್ಲ. ಯಾರು ಡಿಸರ್ವ್ ಕಂಟೆಸ್ಟೆಂಟ್ ಇದ್ದಾರೋ ಅವ್ರು ವಿನ್ ಆಗ್ತಾ ಇದ್ರು ಅಷ್ಟೇ. ಸೊ ಇದೆಲ್ಲ ಮಾಡಿದ್ದು ನೋಡಿದ್ರೆ ಅಶ್ವಿನಿ ಅವರನ್ನ ಏನು ಟಾರ್ಗೆಟ್ ಮಾಡಿರೋ ಸಂಖ್ಯೆ ಜಾಸ್ತಿನೇ ಇತ್ತು ಬಿಡಿ. ಸೊ ಈ ಜಾತಿ ರಾಜಕೀಯದ ಕಡೆ ಟರ್ನ್ಔಟ್ ಆಗಿದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ನನಗೆ ತುಂಬಾ ಆಶ್ಚರ್ಯ ಆಗ್ತದೆ. ಜೊತೆಗೆ ಇರಿ ಕರವೇನು ಕೂಡ ಎಳ್ಕೊಂಡ್ ಬಂದ್ರು, ಕರ್ವೆನು ಕೂಡ ಕಾಲ್ ಎಳೆದ್ರು, ಕರ್ವೆಗೂ ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು, ಕರ್ವೆ ಅವರು ಗೆಲ್ಸೋದಕ್ಕೆ ಈ ತರ ಎಲ್ಲ ಮಾಡ್ತಿದ್ದಾರೆ ಅಶ್ವಿನಿನ ಅಂತ ಹೇಳ್ಬಿಟ್ಟು. ಅಲ್ಲ, ಈಗ ನಾನು ಒಬ್ಬ ಕಲಾವಿದೆ, ಹೌದು, ಅದನ್ನ ಪಕ್ಕಕ್ಕೆ ಇಡೋದಾದ್ರೆ ನಾನು ಎಲ್ಲಿಂದ ಬಂದಿರೋ, ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ಕುಟುಂಬದ ಒಬ್ಬಳು ಹೆಣ್ಣು ಮಗಳು. ನಾನು ಯಾವಾಗ್ಲೂ ಹೇಳ್ತೀನಿ, ಅದು ನನ್ನ ತಂದೆ ಆದ್ಮೇಲೆ ನಾನು ಯಾರನ್ನಾದ್ರೂ ತುಂಬಾ ಪ್ರೀತಿಸ್ತೀನಿ ಅಥವಾ ನಾನು ಗೌರವಿಸ್ತೀನಿ ಅಂದ್ರೆ ಅದು ನನಗೆ ಒಂದು ಕನ್ನಡದ ದೀಕ್ಷೆನ ಕೊಟ್ಟಂತ ಟಿ.ಎನ್. ನಾರಾಯಣ ಗೌಡ್ರು ನಾನು ಪ್ರೀತಿಸ್ತೀನಿ, ನನ್ನ ತಂದೆಯವರು. ಹಾಗಾಗಿ ಆ ಕುಟುಂಬದವರು ನನ್ನ ಕುಟುಂಬದ ಒಬ್ಬ ಹೆಣ್ಣು ಮಗಳಿಗೆ ನೀವು ವೋಟ್ ಮಾಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಎಲ್ಲರೂ ಅವ್ರವ್ರದೇ ವಿಭಾಗಗಳಲ್ಲಿ ಅವ್ರವ್ರವರೇ ಒಂದು ಐಡೆಂಟಿಟಿ ಇಟ್ಕೊಂಡಿರ್ತಾರೆ. ಈಗ ಒಂದು IT ಸೆಕ್ಟರ್ ಕೆಲಸ ಮಾಡಿದ್ರೆ ಹೌದಪ್ಪ ಅಲ್ಲಿ ನಾನು ಓಟನ್ನ ಕೇಳ್ತೀನಿ ಅಂತ ಹೇಳ್ತಾರೆ. ಅಥವಾ ಯಾವುದೋ ಒಂದು ಬೇರೆ ಎಲ್ಲೋ ಒಂದ್ ಕಡೆ ಆದ್ರೆ, ಈಗ ನಿಮ್ಮ ಮೀಡಿಯಾ ಫೀಲ್ಡ್ ಎಲ್ಲೋ ಆದ್ರೆ ಇವ್ರು ನಮ್ಮ ವಿಭಾಗಕ್ಕೆ ಸಂಬಂಧಪಟ್ಟವರು ಅಂತ ಹೇಳ್ತಾರೆ. ಈಗ ನಾನು ಇಂಥ ದೊಡ್ಡ ಸಂಘಟನೆಯಲ್ಲಿ 20 ವರ್ಷದ ನನ್ನ ಪ್ರಯಾಣ ಇದೆ, 1-2 ಅಲ್ಲ. ನಾಡು ನುಡಿ ನೆಲ ಜಲ ಭಾಷೆ ಅಂತ ಬಂದ್ರೆ ಕೇಸು ಹಾಕ್ಸ್ಕೊಂಡಿದೀನಿ, ಜೈಲ್ಗೆ ಹೋಗಕ್ಕೂ ಹೆದರ್ಕೊಂಡಿಲ್ಲ. ನನ್ನ ಹೋರಾಟಗಳು ಎಷ್ಟೋ ಇದೆ ಆ ವಿಚಾರದಲ್ಲಿ. ಈ ತರ ಇದ್ದಾಗ ನಮ್ಮ ಕುಟುಂಬದ ಹೆಣ್ಣು ಮಗಳು ಅಂತ ಯಾಕೆ ಹೇಳ್ಕೋಬಾರ್ದು? ಅವ್ರು ಹೇಳಿದಿಷ್ಟೇ, ನಮ್ಮ ಹೋರಾಟಗಾರ್ತಿ, ಕನ್ನಡದ ಹೋರಾಟಗಾರ್ತಿ ಅಂದ್ರೆ ಹೊರತಾಗಿ ಬೇರೆಯವ್ರ ಕನ್ನಡಿಗರು ಅಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅವರು ಕನ್ನಡಿಗರೇ, ಇವರು ನಮ್ಮ ಕನ್ನಡದ ಹೋರಾಟಗಾರ್ತಿ, ನಮ್ಮ ಮನೆ ಮಗಳು ಅಂತ ಹೇಳ್ಕೊಂಡ್ರು ಅಷ್ಟೇನೆ. ಇವ್ರಿಗೆ ವೋಟ್ ಮಾಡಿ, ವೋಟ್ ಮಾಡೋದು ಬಿಡೋದು ನಿಮ್ಗೆ ಇಷ್ಟ, ಬಟ್ ನಮ್ಮ ಮನೆ ಸದಸ್ಯಗೆ ನೀವು ವೋಟ್ ಮಾಡಿ ಅಂತ ಕೇಳಿದ್ರಲ್ಲಿ ಯಾವ್ದು ತಪ್ಪಿಲ್ಲ.